ಆಗ್ತದೆ. ಸಾಕಷ್ಟು ತಂತ್ರಜ್ಞಾನ ವಿಜ್ಞಾನ ಮುಂದುವರೆದ್ರೂ ಕೂಡ ಈ ಜಗತ್ತಿನಲ್ಲಿ ನೋಡ್ಬೋದು ನೀವೆಲ್ಲರೂ ಕೂಡ 2G ಬಂದಿರಬಹುದು, 3G ಬಂದಿರಬಹುದು, 4G ಬಂದಿರಬಹುದು, 5G ಬಂದಿರಬಹುದು, ಇನ್ನೂ ಬಹಳ ಜಿಗಳು ಬರ್ತಾವ. ಬೇಕಾದಂಥ 4G 5G ಕೂಡ ಬಂದಿರಬಹುದು. ಆದ್ರೆ ಎಷ್ಟೇ ಏನೇ ಬಂದರೂ ಕೂಡ ಗಂಜಿ ಕೊಡುವವರು ಯಾರಂದ್ರೆ ಜಗತ್ತಿನೊಳಗೆ ರೈತ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ರೈತನು ಈ ದೇಶಕ್ಕೆ ಬಹಳ ದೇವರು ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಒಂದು ಸಮಾರಂಭವನ್ನು ನೋಡಿದ ಕೂಡಲೇ ನಮಗೆ ಏನು ಅನ್ನಿಸ್ತದಂದರೆ, ಈ ಮನುಷ್ಯನಲ್ಲಿರುವಂಥ ಏನೇ ಕಷ್ಟಗಳು ಇದ್ದರೂ ಕೂಡ ಆ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಯಾರು ಕೊಡ್ತಾರ ಅಂದರೆ ಅದು ಮಹಾನ್ ತಪ್ಪುಗಳು ಎಲ್ಲರಲ್ಲಿ ಕೊಡ್ತಾರ ಅನ್ನುವಂಥದ್ದು ನಾವೆಲ್ಲೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಈ ಮನುಷ್ಯನಲ್ಲಿ ಯಾವುದೂ ಕೂಡ ಶಾಶ್ವತವಾಗಿರುವುದಿಲ್ಲ ಅನ್ನುವಂಥದ್ದು ನಮ್ಮ ಶಶಿಕಾಂತ್ ಗುರೂಜಿಯವರು ಒಂದು ಮಾತನ್ನು ಹೇಳಿದರು. ಯಾವುದೂ ಕೂಡ ಶಾಶ್ವತವಾಗಿರುವಂಥದ್ದಲ್ಲ. ನಮ್ಮ ಜೀವನದಲ್ಲಿ ಅನೇಕ ರೀತಿ ಕಷ್ಟಗಳು ಬರ್ತಾವೆ. ಆ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಯಾರು ಕೊಡ್ತಾರ? ಜಗಜ್ಯೋತಿ ಬಸವಣ್ಣವರು ಕೊಡ್ತಾರ ಅನ್ನೋಂಥದ್ದು ನಾವು ತಿಳ್ಕೊಬೇಕಾಗ್ತದೆ. ಯಾಕಂತ ಹೇಳಿದರೆ ಇಲ್ಲಿರುವಂಥ ವಿದ್ಯಾರ್ಥಿಗಳು, ಸಣ್ಣ ಸಣ್ಣ ವಿದ್ಯಾರ್ಥಿಗಳು ನೋಡಿದ್ವಿ, ವಚನ ಗಾಯನ ಶುರು ಆದ ಕೂಡಲೇ ಅವ್ರು ಇಲ್ಲಿ ಬಂದೊಂದು ಹೆಜ್ಜೆಯನ್ನು ಹಾಕ್ತಾರಲ್ಲ, ಸಣ್ಣ ವಿದ್ಯಾರ್ಥಿಗಳು ಸಣ್ಣ ಮಗುವಿನಲ್ಲಿ ಕೂಡ ವಚನದ ಮನಸ್ಸಿನೊಳಗೆ ತುಂಬಿಕೊಂಡಾರಂದ್ರೆ ಇದು ಬಹಳ ವಿಶೇಷವಾಗಿರುವಂಥದ್ದು ಅಂಥೇಳಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ನಾವೆಲ್ಲರೂ ಕೂಡ ಯಾವ ರೀತಿ ನಮ್ಮ ಜೀವನ ನಡೆಸಬೇಕಾಗಿತ್ತಂದರೆ ನಾವೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಬಸವಣ್ಣವರ ನಾಮಸ್ಮರಣೆಯನ್ನು ಮಾಡಿ ಕಾಯಕ ದಾಸೋಹ ಪ್ರಸಾದದ ಮೂಲಕ ನಮ್ಮ ಜೀವನವನ್ನು ನಾವೆಲ್ಲರೂ ಕೂಡ ನಡೆಸಬೇಕಾಗ್ತದೆ. ಈ ಜಗತ್ತಿನೊಳಗೆ ನಾವು ಸರಿಯಾದ ದಾರಿಯನ್ನು ಹಿಡಿಬೇಕಾಗಿತ್ತಾರೆ ಯಾರು ಬೇಕಾಗ್ತಾರೆ? ಸರಿಯಾದ ದಾರಿಯನ್ನು ಹಿಡಿಬೇಕಾಗಿತ್ತಾರೆ. ನಮ್ಮ ಬದುಕು ಬಹಳ ಸುಂದರವಾಗಿರ್ಬೇಕಾಗಿತ್ತಂದರೆ ಸುಮ್ಮನೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಇಬ್ಬರು ಗಂಡ ಹೆಂಡತಿ, ಬಹಳ ಕಷ್ಟ ಇತ್ತು, ರೈತರು ಬಹಳ ಕಷ್ಟ ಇತ್ತು, ಮಳೆ ಬರ್ತಾ ಇದ್ದಿದ್ದಲ್ಲ, ಬಹಳ ಬರಗಾಲ ಬಿದ್ದಿತ್ತು. ಬಹಳ ಬರಗಾಲ ಬಿದ್ದಿರುವಂಥ ಸಂದರ್ಭದೊಳಗೆ ರೈತ ವಿಚಾರ ಮಾಡ್ತಾನಂತ, ಬಹಳ ಸಾಲ ಮಾಡಿ ನಾನು ಎಲ್ಲರಿಗೂ ಕೂಡ ಸಾಲವನ್ನು ನಾ ಹೆಂಗೆ ಕೊಡಲಿ, ನಾ ಹಣವನ್ನು ಹೆಂಗೆ ಮುಟ್ಟಿಸ್ಲಿ, ಹೊಲದಾಗ ಏನೂ ಬೆಳೆ ಬೆಳೆದಿಲ್ಲ, ಇನ್ನೇನೂ ಮಾಡೋದು ಬೇಡ, ನಾಳೆ ಸಾಲಗಾರ ನನ್ನ ಹತ್ರ ಮನೆ ಹತ್ರ ಬರ್ತಾರಂತ ತಿಳ್ಕೊಂಡು ನಾಳೆ ಹಣವನ್ನು ಕೇಳಕ್ಕೆ ನನ್ನ ಹತ್ರ ಬರ್ತಾರಂತ ತಿಳ್ಕೊಂಡು ಅವು ಏನು ಮಾಡಿದ್ರೆ ಅಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಸಾಯೋದಕ್ಕೆ ಹೊರಟರು. ಎಲ್ಲಿ ಹೋಗೋದಂದ್ರೆ ಅರಣ್ಯೊಳಗಿರುವಂಥ ಒಂದು ಕಾಡಿನೊಳಗಿರುವಂಥದ್ದು ಹೋಗಿ ನಾವು ಏನಾದರೂ ಮಾಡಿ ನಮ್ಮ ಜೀವವನ್ನು ಕಳ್ಕೊಳ್ಬೇಕು ಅನ್ನೋಂಥ ವಿಚಾರ ಮಾಡಿ ಕಾಡಿನೊಳಗೆ ಹೋಗ್ತಾರಂತ. ಸುಮ್ಮನೆ ನಡ್ಕೊಂತ ಹೋಗುವಂಥ ಸಂದರ್ಭದೊಳಗೆ ಯಾವುದೂ ಇಲ್ಲಪ್ಪ, ನಮ್ಮವ್ರು ಅನ್ನೋಂಥವ್ರು ಎಲ್ಲರೂ ಕೂಡ ದೂರ ಆದರು. ಬಂಧುಗಳೆಲ್ಲ ಬಂದುಂಡು ಹೋಗೋರು ಬಂಧನವ ಕಳಿಯೋರು ಅಂತ ಹೇಳ್ತಾರಲ್ಲ, ನಮ್ಮಂತೆಕ್ಕೆ ಬಂಧುಗಳು ಯಾವಾಗ ಬರ್ತಾರಂದ್ರೆ ನಮ್ಮಂತೆಕ್ಕೆ ಸಿರಿ ಸಂಪತ್ತು ರೊಕ್ಕ ರೂಪಾಯಿ ಇದ್ದಾಗ ಮಾತ್ರ ಬಂಧುಗಳು ಬರ್ತಾರ. ಬಂಧುಗಳು ಯಾವಾಗ ದೂರ ಆಗ್ತಾರಂದ್ರೆ ನಮ್ಮಂತೆಕ್ಕೆ ಸಂಪತ್ತು ದೂರ ಆಗ್ತಾರ, ನಮ್ಮಂತೆಕ್ಕೆ ಆಸ್ತಿ ದೂರ ಆಗ್ತಾರ. ಯಾವ ಬಂಧು ಯಾವ ಬಳಗನು ಕೂಡ ಬರೋದಿಲ್ಲ ಅನ್ನೋಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿ ಗಂಡ ಹೆಂಡತಿ ಇರುವಂಥ ರೈತ ದಂಪತಿಗಳು ಸಾಯೋದಕ್ಕೆ ಹೊರಟುವಂಥ ಸಂದರ್ಭದಾಗ ಇನ್ನೇನು ಸಾಯಕ್ಕೆ ಹೋಗ್ತಾರ? ಒಂದು ಕಾಡಿನೊಳಗೆ ಒಂದು ಆಶ್ರಮ ಇರ್ತದೆ. ಆ ಆಶ್ರಮವನ್ನು ನೋಡಿದ ಕೂಡಲೇ ಇರುವಂಥ ಒಬ್ಬ ಗುರುಗಳು ವಿಚಾರ ಮಾಡಿದ್ರಂತ, ಇಬ್ಬರು ಕೂಡ ಗಂಡ ಹೆಂಡತಿ ಸಾಯಕ್ಕೆ ಹೊಂಟಾರಣ, ಏನಾಗೈತಿ ಇವ್ರ ಮುಖದೊಳಗೆ ಏನಾಗೈತಿ ಅಂತ ತಿಳ್ಕೊಂಡು ಅಲ್ಲಿರುವಂಥ ಒಬ್ಬರು ಗುರುಗಳನ್ನು ನೋಡಿ ಕರೀತಾರಂತ ಗಂಡ ಹೆಂಡತಿನ. ಯಾಕ್ರಪ್ಪ ಎಲ್ಲಿ ಹೊರಟಿರಿ ನೀವು, ಏನಾಗೈತಿ ಅಂತಂದಾಗ, ಏನಿಲ್ರಿ ಗುರುಗಳ, ನಮ್ದೆಲ್ಲ ಆಸ್ತಿ ದೂರ ಆಗೈತಿ, ನಾವೆಲ್ಲ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡಿವಿ, ನಮ್ಮ ಜೀವನದೊಳಗೆ ನಮ್ಮದ ಆತ್ಮವಿಶ್ವಾಸವನ್ನು ನಾವು ಕಳ್ಕೊಂಡು ಬಿಟ್ಟಿವಿ, ಅದಕ್ಕಾಗಿ ನಮಗೆ ಬದುಕುವಂಥ ಮನಸ್ಸು ನಮಗಿಲ್ಲ, ನಮ್ಮ ಹತ್ರ ಇಲ್ಲ ಆಗೈತೆ ಅನ್ನುವಂಥ ಮಾತನ್ನು ಹೇಳಿದ್ರಂತ. ಗುರುಗಳೊಂದು ಮಾತನ್ನು ಹೇಳ್ತಾರಂತ, ಆಯ್ತಪ್ಪ ನೀವು ಸಾಯೋರಿದ್ರೆ ಸಾಯಿರಿ, ಆದ್ರೆ ನಾಳಿಗೆ ಸಾಯಿರಿ ಅಂದ್ರವ್ರು. ಗುರುಗಳು ಸಾಯಿಸ್ತಾರೋ ಬದುಕಿಸ್ತಾರೋ ಹೇಳ್ರಿ? ಅದಿರಲ್ರಿ ಇಲ್ಲಿ ಎಲ್ಲರೂ? ಗುರುಗಳು ಸಾಯಿಸ್ತಾರೋ ಬದುಕಿಸ್ತಾರಲ್ಲ? ಅಲ್ಲಿ ಹೇಳ್ತಾರಂತ ಗುರುಗಳ, ಆಯ್ತಪ್ಪ ನೀವು ಸಾಯೋರಿದ್ರೆ ಸಾಯಿರಿ, ನಾಳಿಗೆ ಸಾಯಿರಿ ಅನ್ನುವಂಥ ಮಾತನ್ನು ಹೇಳಿರಂತ. ಯಾಕೆ ಹಿಂಗೆ ಹೇಳಕತ್ತಾರ ಗುರುಗಳು ಅಂತ ಕೇಳಿದಾಗ, ಯಾಕ್ರಿ ಏನಾಯ್ತು ರೀ ನಾವು ಇವತ್ತ ಸಾಯ್ತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ, ನೋಡಪ್ಪ ನಾಳಿಗೆ ನಮ್ಮ ಆಶ್ರಮದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಐತಿ, ಒಂದು ಬಸವಣ್ಣವ್ರ ಕಾರ್ಯಕ್ರಮ ನಾವು ಮಾಡಾಕತ್ತೀವಿ, ನಾಳಿಗೆ ಸಾವಿರಾರು ಜನ ಭಕ್ತರು ನಮ್ಮ ಆಶ್ರಮಕ್ಕೆ ಬರ್ತಾರ, ಏನು ಕೊರತೆ ಬಿದ್ದೈತಿ ಅಂದ್ರೆ ನಮ್ಮ ಆಶ್ರಮದೊಳಗೆ ನಾಳೆ ಬರುವಂಥ ಭಕ್ತರು ಪ್ರಸಾದ ಮಾಡೋರ್ದಾರ, ಅದಕ್ಕಾಗಿ ನಮ್ಮಲ್ಲಿ ಪತ್ರೋಳಿಗಳು ಬೇಕಾಗ್ಯಾವ. ಅವಾಗ ಪತ್ರೋಳಿ ಅಂತೇಳಿ ಇದ್ದು ನೋಡ್ರಿ, ಈಗೆಲ್ಲ ಪ್ಲೇಟ್ ಬಂದಾವ, ತಾಟ್ ಬಂದಾವ, ಪ್ಲಾಸ್ಟಿಕ್ ಅನೇಕ ರೀತಿಯ ವೆರೈಟಿಗಳು ಬಂದಾವ. ಆಗಿನ ಕಾಲದಾಗ ಪತ್ರೋಳಿ ಅಂತೇಳಿ ಆ ತಪ್ಪಲದೊಳಗೆ ಬಿದಿರಿನ ಕಡ್ಡಿಯನ್ನು ಚುಚ್ಚಿ ಪತ್ರೋಳಿ ಒಳಗೆ ಪ್ರಸಾದವನ್ನು ಮಾಡ್ತಿದ್ರು.
ಗುರುಗಳು ಹೇಳ್ತಾರಂತ, ನೋಡಪ್ಪ ನಮ್ಗೆ ಪತ್ರೋಳಿ ಬೇಕಾಗ್ಯಾವ, ಇಲ್ಲಿ ಎಲೆ ಅದಾವ, ಬಿದಿರಿನ ಕಡ್ಡಿದಾವ, ನೀವು ಪ್ರಸಾದಕ್ಕೆ ಪತ್ರೋಳಿ ತಯಾರು ಮಾಡಿ ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ರೈತ ದಂಪತಿಗಳು ಗಂಡ ಹೆಂಡತಿ ಅಂತಾರಂತ, ನಾವು ಸಾಯಕ್ಕೆ ಹೊಂಟಿವಿ, ಹೆಂಗಿದ್ರು ಸಾಯುವುದ್ರೊಳಗೆ ಒಮ್ಮೆ ಆದರೂ ಗುರುವಿನ ಸೇವಾ ಮಾಡಿ ನಾವು ಸಾಯೋಣ ಅನ್ನುವಂಥ ಮಾತನ್ನು ಹೇಳಿ ಅಲ್ಲಿ 1,000 ಪತ್ರೋಳಿ ತಯಾರು ಮಾಡಿದ್ರಂತ. 1000 ಪತ್ರೋಳಿ ತಯಾರು ಮಾಡಿದ ಕೂಡಲೇ ಹೇಳ್ತಾರಂತ, ನೋಡ್ರಿ ಗುರುಗಳ, ನೀವು ಹೇಳಿರುವಂಥ ಕೆಲಸ ನಾವು ಮಾಡಿದ್ದೀವಿ, ನಾವು ಸಾಯಕ್ಕೆ ಹೋಗ್ತೀವಿ, ನಮ್ಮನ್ನು ಬಿಟ್ಟು ಬಿಡ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಗುರುಗಳೊಂದು ಕಿಮ್ಮತ್ತಿನ ಮಾತು ಹೇಳಿದ್ರಂತ. ಏನು ಹೇಳ್ತಾರಂದ್ರೆ, ನೋಡ್ರಪ್ಪ ನೀವು ಸಾಯಕ್ಕೆ ಹೊರಟಿರಿ ಹೋಗ್ರಿ, ಕರೆ ಇವೇನು ಪತ್ರೋಳಿ ತಯಾರು ಮಾಡ್ರೆ ಇವ್ರಿಗೆ ಕಡ್ಡಿ ಕೊರ್ದು ಬೆಂಕಿ ಹಚ್ಚಿಬಿಡ್ರಿ ಅಂದ್ರು ಅವ್ರು. ಈ ಪತ್ರೋಳಿ ಏನು 1000 ಪತ್ರೋಳಿ ತಯಾರು ಮಾಡಿರಲ್ಲ, ಇವಕ್ಕೆ ಕಡ್ಡಿ ಕೊರ್ದು ಬೆಂಕಿ ಹಚ್ಚಿಬಿಡ್ರಿ ತಂದಾಗ ಗಂಡ ಹೆಂಡತಿ ವಿಚಾರ ಮಾಡಿ ಹೇಳ್ತಾರಂತ, ಅಲ್ರಿ ಗುರುಗಳ, ಬೆಳತಾಣ ಕುಂತ ನಿದ್ದೆ ಕೆಡಿಸ್ಕೊಂಡು ನಾವು ಪತ್ರೋಳಿ ತಯಾರು ಮಾಡೀವಿ, ಇವನು ಪತ್ರೋಳಿ ಸುಟ್ಟು ಬಿಡಂತಿರ್ಲ, ನಾವು ಮಾಡಿರುವಂಥ ಸಮಯ ವ್ಯರ್ಥ ಆಗಲ್ಲ ನೋಡ್ರಿ ಅಂತೇಳಿ ಗಂಡ ಹೆಂಡತಿ ಗುರುಗಳಿಗೆ ಕೇಳಿದ್ರಂತ. ಹೊಳ್ಳಿ ಗುರುಗಳು ಪ್ರಶ್ನೆ ಮಾಡಿದಂತ ಹೇಳ್ತಾರಂತ, ನೋಡ್ರಪ್ಪ, ಈ ಪತ್ರೋಳಿಯನ್ನು ಸುಟ್ರ ಸಮಯ ವ್ಯರ್ಥ ಅಂತಂತೆ ನೀವು ಹೇಳಾಕತ್ತಿರಲ್ಲ, ಆ ಬಸವಣ್ಣ ಕೊಟ್ಟಿರುವಂಥ ಬದುಕನ್ನು ನೀವು ಹಾಳು ಮಾಡ್ಕೊಳಕತ್ತೀರ, ನಿಮ್ಮ ಬದುಕು ವ್ಯರ್ಥ ಆಗಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಂತ. ಹೇಳಿರುವಂಥ ಮಾತಿನೊಳಗೆ ತಿಳ್ಕೊಂಡು ಗುರುಗಳ, ನಾವು ತಪ್ಪು ಮಾಡಿದಿರಪ್ಪ, ನಾವು ಸಾಯಕ್ಕೆ ಹೋಗೋದಿಲ್ಲ, ಬಸವಣ್ಣ ಎಷ್ಟೇ ಕಷ್ಟ ಕೊಡಲಿ, ಬಸವಣ್ಣ ಏನೇ ಮಾಡಲಿ ಕೂಡ ನಾವು ಬಸವಣ್ಣನ ಸೇವೆಯನ್ನು ಮಾಡ್ತೀವಿ, ಬಸವಣ್ಣನಿಂದ ಕಾಯಕ ದಾಸೋಹ ಪ್ರಸಾದ ಸೇವೆಯನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ತಿಳ್ಕೊಂಡು ಸಾಯುವಂಥವ್ರು ಬದುಕುವಂಥ ಶಕ್ತಿ ಯಾರು ಕೊಟ್ರಂದ್ರೆ ಅದು ವಿಶ್ವಗುರು ಬಸವಣ್ಣವ್ರು ಕೊಟ್ಟರು ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬ ರೈತನಿಗೂ ಕೂಡ ಏನೇ ಕಷ್ಟ ಬಂದರೂ ಕೂಡ ಆ ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ಕೋಬೇಕಂತ ನಾವು ಯಾರ ಹತ್ರ ಕೇಳ್ಕೋಬೇಕು, ಅದ ಮಹಾನ್ ತಪ್ಪುಗಳು ನೆನೆಸಿದ್ರೆ ಸಾಕು, ಬೇಕಾದಂಥ ಕಷ್ಟ ಇದ್ರೂ ಕೂಡ ದೂರ ಮಾಡುವಂಥ ಶಕ್ತಿ ಆ ಶಿವಯೋಗಿಗಳು ಕೊಡ್ತಾರಂತ ಆಗ್ತದೆ ನಾವೆಲ್ಲರೂ. ಅದಕ್ಕಾಗಿ ನೀವೆಲ್ಲರೂ ಕೂಡ ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮವಾಗ ನಮ್ಮ ಅಪ್ಪ ಅವರು ನಮ್ಮ ಸಂಘ ಮಠಕ್ಕೆ ಪಟ್ಟಾಧಿಕಾರಿ ಕಾರ್ಯಕ್ರಮಕ್ಕೆ ಬಂದಿರುವಂಥ ಸಂದರ್ಭದಾಗ ಬಹಳ ಒಳ್ಳೆಯ ವಿಚಾರಗಳನ್ನ ಹೇಳಿದರು. ಅವ್ರ ವಿಚಾರವನ್ನು ಹೇಳುವಂಥ ಸಂದರ್ಭದಾಗ ನಮ್ಮಲ್ಲಿರುವಂಥ ಒಂದು 10,000 ಭಕ್ತರು ಕೂಡಿದ್ರು ನಮ್ಮ ಪ್ರವಚನ ಕಾರ್ಯಕ್ರಮದೊಳಗೆ. ಪಟ್ಟಾಧಿಕಾರಿ 10,000 ಜನಸಂಖ್ಯೆಯೊಳಗೆ ಒಂದು ಮಾತನ್ನು ಹೇಳಿದ್ರಪ್ಪ ಅವ್ರು. ಏನಂದರೆ, ಪ್ರತಿಯೊಬ್ಬರು ಕೊಳ್ಳಾಗ ಲಿಂಗ ಇರಬೇಕಪ್ಪ, ಪ್ರತಿಯೊಬ್ಬರು ಕೂಡ ಲಿಂಗವನ್ನು ಕಟ್ಕೊಳ್ಬೇಕು ಅನ್ನುವಂಥ ಒಂದೇ ಮಾತನ್ನು ಹೇಳಿದಾಗ ಮರುದಿವಸ 300 ಜನ ಲಿಂಗವನ್ನು ನಮ್ಮ ಸಂಘದೊಳಗೆ ಕಟ್ಕೊಂಡ್ರು ಅನ್ನುವಂಥ ಇತಿಹಾಸ ನಾವೆಲ್ಲ ಹೇಳಬೇಕಾಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಇಷ್ಟಲಿಂಗವನ್ನು ಪೂಜೆ ಮಾಡ್ಕೊಂತ ಆ ಇಷ್ಟಲಿಂಗದೊಳಗೆ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಏನು ಪ್ರಾರ್ಥನೆ ಮಾಡಬೇಕು ರೈತರಂದರೆ, ಏನೇ ಕಷ್ಟ ಬರಲಿ ಆ ಬಂದಿರುವಂಥ ಕಷ್ಟವನ್ನು ದೂರ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಆ ಬಸವಣ್ಣ ನೀ ಕೊಡಪ್ಪ ಅನ್ನುವಂಥ ಮಾತನ್ನು ಪರಮಾತ್ಮ ಅಂತಕ್ಕೆ ನಾವೆಲ್ಲರೂ ಕೂಡ ಬೆಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಬಹಳ ಸಮಯವೂ ಕೂಡ ಆಗಿರೋದ್ರಿಂದ ಬಹಳ ಸಮಯವನ್ನು ತೆಗೆದುಕೊಳ್ಳಲಾರ್ದ ನಮ್ಮನ್ನು ಕೂಡ ಇಲ್ಲಿ ಪೂಜ್ಯರು ಕರೆಸಿ ಇಲ್ಲಿ ಒಂದು ಸತ್ಕಾರ ಇದೆಪ್ಪ ತಾವು ದಯಮಾಡಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಪೂಜ್ಯರ ಆಶೀರ್ವಾದ ಯಾವತ್ತೂ ಕೂಡ ನಮ್ಮ ಮೇಲೆ, ನಮ್ಮ ಶ್ರೀಮಠದ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ